ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಪ್ರಜ್ವಲ್ ಕೆ ಸಿಐಡಿಗೆ ವಹಿಸಲು ಒತ್ತಾಯಿಸುತ್ತಿರುವ ಬಿಜೆಪಿ ನಡೆಯೇ ಹಾಸ್ಯಾಸ್ಪದ. ಹಿಂದೆ ಹಾಲಪ್ಪ ಪ್ರಕರಣ ಬಿಜೆಪಿ ಸಿಐಡಿಗೆ ಏಕೆ ವಹಿಸಿಲ್ಲ ಎಂದು ಬೇಳೂರು ಪ್ರಶ್ನೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಬೇಳೂರು ಕರೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವು ನಿಶ್ಚಿತ ಎಂದ ಜಯಂತ್ ಮತ್ತು ಪ್ರಭಾವತಿ ಚಂದ್ರಕಾಂತ್. ಸರ್ಕಾರ ಬೀಳುತ್ತದೆ ಎಂದು ಏಕನಾಥ್ ಶಿಂದೆ ಹಗಲುಗನಸು ಕಾಣುತ್ತಿದ್ದಾರೆ. ಬಿಜೆಪಿಯವರು ಎಷ್ಟೇ ದುಡ್ಡು ಖರ್ಚು ಮಾಡಿದರೂ ನಮ್ಮ ಸರ್ಕಾರ ಅಸ್ಥಿರಗೊಳಿಸಲು ಸಾಧ್ಯವಿಲ್ಲ ಎಂದ ಶಾಸಕ ಗೋಪಾಲಕೃಷ್ಣ ಬೇಳೂರು. ಎಸ್ಟಿಎಂ ರಸ್ತೆಯ ನಗರೇಶ್ವರ ದೇವರ ಬ್ರಹ್ಮರಥೋತ್ಸವ ಸಂಪನ್ನ. ಈಗ ಸುದ್ದಿಯ ವಿವರ. ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷ ಅದ್ವಿತೀಯ ಗೆಲುವು ಸಾಧಿಸಲಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದ್ದಾರೆ. ಸಾಗರದ ಗಾಂಧಿ ಮಂದಿರದಲ್ಲಿ ಗುರುವಾರ ಕಾಂಗ್ರೆಸ್ ಪಕ್ಷದ ವತಿಯಿಂದ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಕರೆಯಲಾಗಿದ್ದ ಪಕ್ಷದ ಪ್ರಮುಖರ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಅಲ್ಲಿವರೆಗೆ ಕಾಯ್ಬೇಕು. ಅತಿ ಹೆಚ್ಚು ಹೋರಾಟ ಮಾಡಿ ಅತ್ಯಂತ ಲೀಡ್ ಕೊಡಿಸಿದಂತವ್ರು ನೀವು. ಅದಾದ ನಂತರ ಲೋಕಸಭೆ ಚುನಾವಣೆ ಹಾಗೆ ಬಂದ್ಬಿಟ್ಟು ಮೊನ್ನೆಗೆ 1 ವರ್ಷ ಆಯ್ತು. ನಿನ್ನೆಗೆ 1 ವರ್ಷ ಆಗಿ 1 ವರ್ಷ ಸಂಭ್ರಮ ಆಚರಣೆ ಮಾಡಿದಂಗೆ ಆಗಿದೆ. ಅದಾದ ನಂತರ ಇವತ್ತು ಲೋಕಸಭೆ ಚುನಾವಣೆ ಹಾಗೆ ಬಂದಿದೆ. ಇದು ಸಹ ಇವೆಲ್ಲ ಒಂದ್ ಬದಿಯಿಂದ ಒಂದೊಂದೇ ಬರ್ತೀವಿ. ಒಂದಾದ ತಕ್ಷಣನೇ ನೆಕ್ಸ್ಟ್ ಬರೋ ಭವಿಷ್ಯತ್ ತಾಲೂಕು ಜಿಲ್ಲಾ ಪಂಚಾಯತ್ ಬರ್ಬೋದು, ಅದಾದ ಕೂಡ ನಮ್ಮ ನಗರಸಭೆ ಬರ್ಬೋದು, ಆಮೇಲೆ ನಮ್ಮ ಪಂಚಾಯತಿ ಎಲೆಕ್ಷನ್ ಬರ್ಬೋದು. ಹೀಗೆ ನಿರಂತರವಾಗಿ ಚುನಾವಣೆಗಳು ಬರ್ತಾರೆ. ನಾವೇನು ಕುಗ್ಗುವಂತ ಪ್ರಶ್ನೆ ಇಲ್ಲ. ನಾವು ಪಕ್ಷ ಮತ್ತು ನಮ್ಮ ಪಕ್ಷಕ್ಕಾಗಿ ನಾವು ಹೋರಾಟ ಮಾಡೋದನ್ನು ಮಾಡಲೇಬೇಕು. ಇದೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಇದು ನಿರಂತರ ನಡೆಯುವಂಥದ್ದು. ಈಗ ಬಂದಿರುವಂತ ಮತ್ತೊಂದು ಚುನಾವಣೆ ಬಂದ್ಬಿಟ್ಟಿದೆ. ಮತ್ತೆ ನಾವು ಶಾಲ್ ಹಾಕಿದ್ದೆ, ರೆಡಿ ಆಗಿದ್ವಿ. ಆಲ್ರೆಡಿ 4 ದಿವಸ ಹೋದ್ವಿ, ರೆಸ್ಟ್ ತಗೊಳ್ಳೋಣ ಹೋದ್ವಿ. ಅದರೊಳಗೆ ಬೆಂಗಳೂರು ಮೀಟಿಂಗ್ ಕರೆದ್ರು. ಅಲ್ಲಿಂದ ನನಗೆ ಸಾಗರ ಇನ್ಚಾರ್ಜ್ ನನಗೆ ಹಾಕಿದ್ದಾರೆ. ಈ ಸರ್ ಸಾಗರ ಇನ್ಚಾರ್ಜ್ ನಾನೇ ಇರಬೇಕು ಅಂತಲೇ ಹೇಳಿದ್ದಾರೆ. ಮತ್ತು ನನಗೆ ಹಾಕಿದ್ದಾರೆ. ಮೊದಲು ಬಂಗಾರತ್ನ ಸ್ವರ್ಭ ಹಾಕಿದ್ದಾರೆ, ತೀರ್ಥಹಳ್ಳಿ ಕಿಮ್ಮನೆ ರತ್ನಾಕರ್, ಹೀಗೆ ಪ್ರಮುಖರು ಮಾತ್ರ ಕ್ಷೇತ್ರಕ್ಕೆ ಹಾಕ್ಬಿಟ್ಟಿದ್ದಾರೆ. ಈ ಚುನಾವಣೆ ನಾವು ಬಹಳ ಪ್ರಮುಖವಾದ ಚುನಾವಣೆ. ಇದು ಲೋಕಸಭೆ ಚುನಾವಣೆ ಹೇಗಿದೆ, MLA ಚುನಾವಣೆ ಹೇಗಿದೆ, ಇದು ನಮ್ಮ ಮೇಲ್ಮನೆಯಲ್ಲಿರುವಂಥ ಒಂದು ಚುನಾವಣೆ. MLC ಚುನಾವಣೆ ಇದು ನಮಗೆ ಬಹಳ ಸ್ವಲ್ಪ ಕಮ್ಮಿ ಇದೆ. ಈ ಸರಿ ನಾವು ಅಲ್ಲಿ ಅಧಿಕಾರವನ್ನ JDSನ ಇದು ಬಿಜೆಪಿ ಅಭ್ಯರ್ಥಿ ಆದಂತ ಇವತ್ತು ಅವ್ರು ಸ್ಪೀಕರ್ ಆಗಿದ್ದಾರೆ. ನಮ್ಮದೇ ಆದಂತ ಸ್ಪೀಕರ್ ಆಗಬೇಕು, ನಮ್ಮದೇ ವ್ಯಕ್ತಿಗಳು ಇರಬೇಕಲ್ಲಿ. ಮೇಲ್ಮನೆಯಲ್ಲೇ ನಮ್ಮ ಬಿಲ್ಗಳು ಕೆಳ ಮನೆಯಿಂದ ಹೋದಂಥ ಸಂದರ್ಭದಲ್ಲಿ ಬಿಲ್ ಪಾಸ್ ಆಗಬೇಕಾದ್ರೆ ನಾವು ಅವರಿಗೆ ತುಂಬಾ ಮಸ್ಕ ಹಾಕ್ಬೇಕಾಗತ್ತೆ, ತುಂಬಾ ಕೇಳ್ಕೋಬೇಕಾಗತ್ತೆ. ಇವೆಲ್ಲವನ್ನ ಗಮನಿಸಿ ಈ ವರ್ಷ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಅಭ್ಯರ್ಥಿಗಳನ್ನ ಏನೇ ತೊಂದರೆ ಆದ್ರೂ ಸಹ ನಾವು ಗೆಲ್ಲೇಬೇಕಂತ ಪಣ ತೊಟ್ಟಿದ್ದಾರೆ. ನಾವು ನೀವು ಸೇರಿ ಅವ್ರು ಹೇಗೆ ಪಣ ತೊಟ್ಟಿದ್ದಾರೋ ನಾವು ಅದೇ ಪಣ ತೊಡೋಣ. ಈ ಅಭ್ಯರ್ಥಿ ಗೆಲ್ಲಿಸ್ಬೇಕನ್ನೋದು ನಮ್ದು ಒಂದು ಕೈ ನೋಡಬೇಕನ್ನೋದು ಬಂದಿದೆ. ಹೌದಲ್ಲ? ಅವರು ಬೇರೆ ಹೇಗೆ ಅವರು ಎಷ್ಟು ಆಸಕ್ತಿ ವಹಿಸಿದಾರೋ ಅದೇ ತರ ನಾವು ವಹಿಸ್ಬೇಕು. ಈಗಾಗಲೇ ನೋಡಿದಂಗೆ ನಿಮ್ಗೆ ಬಹುಶಃ ಐನೂರು ಮಂಜುನಾಥ್ ಅವರು ಅವ್ರ ಪದವಿ ಕ್ಷೇತ್ರದಲ್ಲಿದ್ದಾರೆ. ಬಹುಶಃ ಅವ್ರದ್ದು ಎಲ್ಲ ಜಿಲ್ಲೆಯಲ್ಲೂ ಅವ್ರದ್ದು ಹೆಸರಿದೆ. ಮತ್ತು ಆ ವ್ಯಕ್ತಿ ಎಲ್ಲ MP ಆಗಿ ಬಂದಿದ್ರು, MLA ಆಗಿ ಬಂದಿದ್ದಾರೆ, MLC ಆಗಿ ಬಂದಿದ್ದಾರೆ. ಎಲ್ಲ ಇದರಲ್ಲೂ ಸಹ ಈ ರಾಜ್ಯದಲ್ಲಿ ಸೇವೆ ಮಾಡಿದ್ದಾರೆ. ಜನ ಪರಿಚಿತವಾಗಿರುವಂಥ ವ್ಯಕ್ತಿಯಾಗಿದ್ದಾರೆ. ಅವ್ರ ಬಗ್ಗೆ ಎಲ್ಲಿಯೂ ಬಹಳ ಜನರಿಗೆ ಗೊತ್ತಿದೆ, ಕಾರ್ಮಿಕರಿಗೆ ಗೊತ್ತಿದೆ, ಜನಸಾಮಾನ್ಯರಿಗೆ ಗೊತ್ತಿದೆ. ಅದರಿಂದ ಕಾರ್ಮಿಕ ಸಂಘಟನೆಗಳಲ್ಲಿ ಹೋರಾಟ ಮಾಡ್ಕೊಂಡು ಬಂದಂಥ ವ್ಯಕ್ತಿ ಐನೂರು ಮಂಜುನಾಥ್ ಆಗಿದ್ದಾರೆ. ಈಗ ಶಿಕ್ಷಕರ ಕ್ಷೇತ್ರದಿಂದ ಕೊಡಗದಿಂದ ಬಂದಿದ್ದಾರೆ ಮಂಜುನಾಥ್ ಅಂತ. ಅವರು ಶಿಕ್ಷಕರಾಗಿ ನಿವೃತ್ತಿಯಾಗಿ ಅವರು ಬಹಳ ಸಿವಿಲ್ ಸರ್ವಿಸ್ ಸ್ಪರ್ಧೆ ಮಾಡಿದ್ರು. ಈಗ ಮತ್ತೆ ನಮ್ಮ ಪಕ್ಷ ಅವರಿಗೆ ಟಿಕೆಟ್ ಕೊಟ್ಟಿದೆ. ಅವರಿಗೆ ಒಂದು ಅವಕಾಶ ನಾವು ಕೊಟ್ಟರೆ ಇವತ್ತು ನಮಗೆ ಈ ಭಾಗದಲ್ಲಿ MLCಗಳು ಕೊರತೆ ಇದೆ. ನಮ್ಮ ಪಕ್ಷದ MLCಗಳು ಒಬ್ಬರು ಇಲ್ಲ ಇಲ್ಲಿ. ಎಲ್ಲ ಇವತ್ತು ರುದ್ರೇಗೌಡರು ಇದ್ದಾರೆ. ಬಹುಶಃ ವಾರದಲ್ಲಿ ಅವರು ರಿಟೈರ್ಡ್ ಆಗ್ತಾರೆ. ಅರುಣ್ ಒಬ್ಬರಿದ್ದಾರೆ. ಅದು ಬಿಟ್ಟರೆ ಬಾಕಿ ಯಾರೂ ಇಲ್ಲ. ನಮಗೆ ನೋಡಿ ಎಲ್ಲೂ MLCಗಳಿಲ್ಲ. ಆದ್ರಿಂದ ಆ ಒಂದು MLCಗಳನ್ನು ಗೆಲ್ಲಿಸ್ಬೇಕಾದ್ರೆ ನಿಮ್ಮ ಸಹಕಾರ ಬಹಳ ಪ್ರಮುಖ. ಇವತ್ತು ಇದು ಲೋಕಸಭಾ ಚುನಾವಣೆ ಮತ್ತು ನಮ್ಮ ಚುನಾವಣೆ ತರ ಅಲ್ಲೇ ಅಲ್ಲ. ಇದು ಶಿಕ್ಷಕರನ್ನೇ ಭೇಟಿ ಮಾಡಬೇಕು, ಪದವೀಧರು ಎಲ್ಲಿದ್ದಾರೆ ಹುಡುಕಿ ಭೇಟಿ ಮಾಡಬೇಕು. ಅದು ಕೊಡ್ತಾರೆ, ಎಲ್ಲೆಲ್ಲಿದೆ ಲಿಸ್ಟ್ ಕೊಡ್ಬೇಕು. ತಾವು ಇಷ್ಟೇ ಮಾಡಿ ನಿಮ್ಮೂರಲ್ಲಿ ಇರುವಂತ ನಿಮ್ಮ ಸ್ನೇಹಿತರು ಶಿಕ್ಷಕರು ಬೆನ್ನು ಬಿಡಬಾರ್ದು. ಅವ್ರಿಗೆ ಹೋಗ್ಬೇಕು, ಮಾಸ್ಟ್ರೇ ನಮ್ದೇ ಸರ್ಕಾರ ಮಾಡಿದ್ರೆ ಬಿಡಬಾರ್ದು, ನೀವು ಕೊಡ್ಲೇಬೇಕಂತ ಅವ್ರು ಬೆನ್ನತ್ತಿ ಅವ್ರಿಗೆ ಹೋಗಿ ಪದೇ ಹೋಗಿ ಅವ್ರಿಗೆ ಮನವೊಲಿಸ್ಬೇಕು, ಅವ್ರೊಂದು ಓಟ್ ಹಾಕ್ಸ್ಬೇಕು. ಏನ್ ಬಹಳ ಜನ ಆಮೇಲೆ ಸಾಗರದಲ್ಲಿ ಜಾಸ್ತಿ ಮನೆ ಮಾಡ್ಕೊಂಡಿದ್ದಾರೆ ಶಿಕ್ಷಕರು. ಅದಕ್ಕೆ ಹೆಣ್ಣು ಮಕ್ಕಳು ನೀವು ಸಹ ಜಾಸ್ತಿ ಜನ, 1-2-3 ಜನ ತಗೊಂಡು ಟೀಮ್ ಮಾಡ್ಬೇಕು.
ಎಲ್ಲರ ಮನೆಗೆ ಹೋಗಿ. ಇವತ್ತಿಂದ ಶುರುವಾದ್ರೆ 2ನೇ ತಾರೀಕು ಓಡಾಡ್ಬೋದು, ಏನು ತೊಂದರೆ ಇಲ್ಲ. ಅದೇನು ದೊಡ್ಡ ಇದಿಲ್ಲ, ಭಾಳ ಏನಿಲ್ಲ, ಹೋಟೆಲ್ ತುಂಬಾ ಕಮ್ಮಿ ಇದೆ. ಆದ್ರೆ ಶಿಕ್ಷಕರನ್ನು ಭೇಟಿ ಮಾಡೋದು, ಅವ್ರ ಮನೆ ಹೋಗೋದು, ಅವ್ರಿಗೆ ಮನವೊಲಿಸೋದು, ಅವ್ರನ್ನೆಲ್ಲ ಏನಿದೆ ಬೇಡಿಕೆ ಹೇಳ್ತಾರೆ, ಆ ಬೇಡಿಕೆ ನೀವು ತೆಗೆದುಕೊಂಡು ಬರ್ಬೇಕು. ಅವ್ರ ಬೇಡಿಕೆ ಗೊತ್ತು, LPSC ಅನ್ನು ಕೇಳಿದ್ದಾರೆ, ಅದ್ರ ರಾಜ್ಯ ಸರ್ಕಾರದಲ್ಲಿ ನಮ್ಮ ಇದರಲ್ಲಿದೆ, ನಾವು ಅನೌನ್ಸ್ ಮಾಡಕ್ ಬರಲ್ಲ. ಅದು ಇವತ್ತು ನಮ್ಮದೇ ಸರ್ಕಾರ ಇದೆ, ಅವ್ರಿಗೆ ಹೇಳ್ಬೇಡಿ ನಮ್ಮದೇ ಸರ್ಕಾರ ಇದೆ, ನಮ್ಮ ಸರ್ಕಾರ ನಿಮ್ಮ ಪರವಾಗಿ ಧ್ವನಿಯ ಕೆಲಸ ಮಾಡುತ್ತೆ, ನಿಮಗೆ ಎಲ್ಲ ಸೌಲಭ್ಯ ಕೊಡುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ. ಅದು NPS ಅಲ್ಲ, ಅದಕ್ಕೆ ಈಗಾಗಲೇ ಒಂದು ಕಮಿಟಿ ಮಾಡಿ ಇಟ್ಕೊಂಡಿದ್ದಾರೆ. ಆ ಕಮಿಟಿಯಲ್ಲಿ ಇದೆ, ಆ ಕಮಿಟಿ ತೀರ್ಮಾನ ಆಗ್ಬೇಕಾದ್ರೆ ಇದು ಎಲೆಕ್ಷನ್ ಮುಗಿಬೇಕು. ಎಲೆಕ್ಷನ್ ಮುಗಿದ್ಮೇಲೆ ಶುರು ಮಾಡ್ತೀರಿ, ಅದು ಹೇಳಕ್ ಬರುದಿಲ್ಲ. ಅದನ್ನ ನೀವೆಲ್ಲರಿಗೂ ಮನವರಿಕೆ ಮಾಡಿ ಅವರಿಗೆ ಒಲಿಸುವಂತ ಕೆಲಸ ಮಾಡ್ಬೇಕು. ಬೂತ್ ಅಧ್ಯಕ್ಷರು ಏನಪ್ಪ, ನಿಮ್ಮ ಬೂತಲ್ಲಿ ಎಷ್ಟು ಜನ ಪದವೀಧರಿದ್ದಾರೆ, ನಿಮ್ಮ ಬೂತಲ್ಲಿ ಎಷ್ಟು ಜನ ಶಿಕ್ಷಕರಿದ್ದಾರೆ, ನಿಮ್ಮ ಶಾಲೆ ಶಿಕ್ಷಕರು ಹೋಗ್ಬೇಡಿ. ಮಾಸ್ಟ್ರ ಈ ಸರಿ ಒಂದು ಓಟು 500 ಮಂದಿ ಬಂದು, ಮತ್ತೆ ಅವ್ರು ಅದ್ರಲ್ಲೂ ಪದವೀಧರು ಇರ್ತಾರಲ್ಲ ಶಿಕ್ಷಕರು, ಅವರಿಗೂ ಬರುತ್ತೆ. ಒಟ್ಟು ಯಾವ ಇದಕ್ಕೆ ಓಟ್ ಹಾಕ್ಬೇಕು ಅವರಿಗೆ ಒತ್ತಾಯ ಮಾಡಿ ಒಂದು ಓಟ್ ಹಾಕುವಂತ ಕೆಲಸ ನೀವು ಮಾಡಿಸ್ಬೇಕು. ಇದಕ್ಕಾಗಿ ನೀವು ಇವತ್ತು ಕರೆದಿರೋದು ಒಂದು ಅಭಿನಂದನೆ ಸಭೆಯನ್ನು ಮಾಡಿದಂಗೆ ಆಗ್ತದೆ. ಯಾಕಂದ್ರೆ ಇದು ಬಹಳ ಪ್ರಮುಖವಾದಂತ ಘಟ್ಟ. ನನ್ನನ್ನ ಗೆಲ್ಲಿಸಿದಿರಿ, ಈಗಾಗಲೇ MP ಚುನಾವಣೆ ಮಾಡಿದಿರಿ. ಈ ಚುನಾವಣೆ ಮಾಡೋದು ಏನು ದೊಡ್ಡದಲ್ಲ, ಇದೇನು ತಿಂಗಳಗಟ್ಟಲೆ ಏನಿಲ್ಲ. ಈ ಒಂದು ನಿನ್ನ ಟೈಮ್ ಇದೆ, 3ನೇ ತಾರೀಕು ಅಂದ್ರೆ 2ನೇ ತಾರೀಕುವರೆಗೂ ನಮ್ಗೆ ಟೈಮ್ ಇದೆ. ಎಷ್ಟೊತ್ತಿಗೆ ಬೇಕಾದ್ರೂ ಭೇಟಿ ಮಾಡ್ಬೋದು, ಯಾವ ಭಾಗದಲ್ಲಿ ಬೇಕಾದ್ರೂ ಭೇಟಿ ಮಾಡ್ಬೋದು. ಇನ್ನು ಸ್ಕೂಲುಗಳು ಶುರುವಾಗೋದು 26 ನಂತರ ಏನೋ ಹೇಳ್ತಾರೆ, 29 ಅಂತೆ. ನಮಗೆ ಸಿಗೋದಲ್ಲ. ಎಲ್ಲರಿಗೂ ಜವಾಬ್ದಾರಿ ಇದೆ, ಯಾರು ಎಲ್ಲೂ ಹೋಗಂಗಿಲ್ಲ. ನನಗೆ ಕೊಟ್ಟಿಲ್ಲ, ನನಗೆ ಹೇಳಿಲ್ಲ, ನನಗೆ ಕರೆದಿಲ್ಲ, ನನಗೂ ಹೇಳಿಲ್ಲ ಅನ್ನೋ ಪದ ಎಲ್ಲೂ ಬಳಸಕ್ ಹೋಗ್ಬೇಡಿ. ಇದು ಪಕ್ಷದ ಅಭ್ಯರ್ಥಿಗಳು, ಪಕ್ಷದ ಪರವಾಗಿ ನಾವೆಲ್ಲರೂ ಮಾಡ್ಬೇಕು. ಅದರಿಂದ ಶಿಕ್ಷಕರು ನಿಮ್ಮ ಸ್ನೇಹಿತರಾಗಿರ್ತಾರೆ, ಬಹಳಷ್ಟು ಜನ ಶಿಕ್ಷಕರು ನಮ್ಮ ಸ್ನೇಹಿತರಾಗಿರ್ತಾರೆ. ಅವರಿಗೆ ಈ ಸರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದೆ ಅಂತ ಓಟ್ ಕೊಡುವಂತ ಕೆಲಸ ನೀವು ಮಾಡಿ ಒಳ್ಳೆ ರೀತಿಯಲ್ಲಿ. ಯಾಕಂದ್ರೆ ಬಿಜೆಪಿ ಅವ್ರು ಗೊತ್ತವರಿಗೆ, ಅವರು ಒಳ ಗ್ರೌಂಡ್ ಹೊಡಿತಾರ, ಅವ್ರು ಒಳಮಟ್ಟದಲ್ಲೇ ಹೋಗ್ಬಿಡ್ತಾರ. ಅವ್ರು ಏನೇ ಮಾಡ್ಲಿ ಅವ್ರದ್ದು ಏನಿದ್ರೆ ಗೊತ್ತಿಲ್ಲ. ನೀವು ನನಗೆ ಮಾಹಿತಿ ಕೊಡಬೇಕು, ಪಕ್ಷದ ಸೂಚನೆ ಏನೇನು ಬರುತ್ತೆ ಅದೇ ರೀತಿ ಅವರು ಹ್ಯಾಂಡ್ ಬಿಲ್ಗಳು ಕೊಡ್ತಾರೆ. ನಾನು ಒಂದು ಮನವಿ ಪತ್ರವನ್ನು ಮಾಡಿಸ್ಕೊಡ್ತೀನಿ, ನಂದು ಒಂದು ಇರುತ್ತೆ, ಕಾಂಗ್ರೆಸ್ ಸಾಹೇಬ್ರದ್ದು ನಂದೊಂದು ಹಾಕ್ಬಿಟ್ಟು ಅಭ್ಯರ್ಥಿ ಫೋಟೋ ಹಾಕಿ ನಾನು ಒಂದು ಮನವಿ ಮಾಡ್ತೀನಿ. ನಿಮ್ಮ ಸಹಕಾರ ಕೊಡಿ, ನಮ್ಮ ಪಕ್ಷ ಇದೆ ಅಂತೇಳಿ ನಾನೊಂದು ಮನವಿ ಮಾಡ್ಕೊಡ್ತೀನಿ ಪದವೀಧರಿಗೂ ಮತ್ತು ನಮ್ಮ ಶಿಕ್ಷಕರಿಗೆ. ಅದನ್ನು ನೀವು ಮನೆ ಕೊಡಬೇಕು. ಮತ್ತೆ ಫಸ್ಟ್ ಅಭ್ಯರ್ಥಿ ಬಂದ ತಾಯಿನ ಮಂಜುನಾಥ್ ಅವ್ರಿಗೆ ಒಂದ್ಸರಿ ಕೊಡಬೇಕು, ಆಮೇಲೆ ಮಂಜುನಾಥ್ ಅವ್ರಿಗೆ ಒಂದ್ಸರಿ ತಗೊಂಡೋಗಿ ಕೊಡಬೇಕು. ಆಮೇಲೆ ಮತ್ತೇನೇನು ಬರ್ತಾ ಸರ್ಕಾರದ ಸಾಧನೆಗಳು, ಸರ್ಕಾರ ಮುಂದೆ ಏನು ಮಾಡ್ಬೇಕು ಅನ್ನೋದು ಅದನ್ನೂ ಕೊಡ್ತಾರೆ. ಅವೆಲ್ಲವನ್ನ ಸಹ ಮನೆಗೆ ಅವರಿಗೇ ಮುಡಿಸ್ಬೇಕು. ಬೇರೆ ಅವ್ರ ಮನೆಗೆ ಅವ್ರ ಹೆಂಡತಿ ಕೈ ಕೊಡೋದು, ಇನ್ನೊಬ್ರು ಕೈ ಕೊಡೋ ಪ್ರಶ್ನೆ ಇಲ್ಲ. ಅವ್ರ ಮನೆಗೆ ಹೋಗಿ ಅವ್ರ ಮಾಸ್ತರ್ನು ಪದವೀಧರಿಗೆ ಮಾತಾಡಿಸಿ ಅವ್ರ ಜೊತೆಗೆ ಒಂದು ಚಾ ಕುಡೀರಿ, ಏನು ಪರವಾಗಿಲ್ಲ. ಅವರೆಲ್ಲ ಸಿಕ್ಕಿದ್ರು, ದಾರಿಯಲ್ಲಿ ಸಿಕ್ಕಿದ್ರು ಒಂದು ಚಾ ಕುಡಿದು ಮಧ್ಯೆ ಮಾತಾಡಿ ನಿಮ್ಮ ಆಶೀರ್ವಾದ ಮಾಡಬೇಕು ನಮ್ಮ ಪಕ್ಷಕ್ಕೆ ಅಂತ ಹೇಳಿ ಅವ್ರ ಹೆಸರು ಹೇಳಿ ಇಂಥವ್ರಂತ ಹೆಸರು ಹೇಳಿ ಅವರಿಗೆ ಒಂದು ಅವಕಾಶ ಮಾಡ್ಕೊಳ್ಳಿಕ್ಕೆ ನೀವು ಹೇಳ್ಬೇಕಿಲ್ಲ. ಇಷ್ಟೇ, ಮತ್ತೇನು ಬೇರೆ ಏನು ಕರೆದಿದ್ದಿಲ್ಲ. ಇವೆಲ್ಲ ಬರ್ತದೆ. ನಮ್ಮ ಪಕ್ಷ ಅಂತ ಬಂದಾಗ ನಾ ಯಾರು ಬಿಡಲಿಕ್ಕೆ ಸಾಧ್ಯ ಇಲ್ಲ, ಅದು ಬರಬೇಕು. ನಾನು ಕರೆದಿಲ್ಲ, ನಾನು ಇದು ಮಾಡಿಲ್ಲ ಅಂತ ಬಹಳ ಜನ ಹೇಳಿಲ್ಲ. ಈ ವಿಷಯ ಯಾರು ಅಂತ ಹೇಳಕ್ ಹೋಗ್ಲಿಲ್ಲ, ಬಹಳ ಜನ ಯಾರು. ಈಗಾಗಲೇ ನೋಡಿ, ಈಗ ಇವತ್ತು ಚುನಾವಣೆ ಆಗಿ ಇವೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನನಗೆ 5ನೇ 6ನೇ ತಾರೀಕುವರೆಗೆ ನಾವು ಏನೂ ಮಾಡಂಗಿಲ್ಲ. ನಾವು ಇವತ್ತೆಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಅವರಿಗೆ ಇವತ್ತು ನೆಕ್ಸ್ಟ್ ಈ ಚುನಾವಣೆ ಮುಗಿಯುವವರೆಗೆ ಏನು ಮಾತಾಡೋದಿಲ್ಲ ನಾವು. ಆದ್ರೂ ಇವತ್ತು ರಾಜ್ಯ ಸರ್ಕಾರ ಇವತ್ತು ಸಮರ್ಥವಾಗಿ ಕೆಲಸ ಮಾಡಿದ್ರು ಸಹ ಇವತ್ತು ಅಪರಾಧಗಳು ಬಹಳ ಮಾಡ್ತಾ ಇದ್ದಾರೆ. ಇವತ್ತು ಈಗಾಗಲೇ ನೋಡಿ, ನಮ್ಮ ಸರ್ಕಾರ ಬೆಳೆಸ್ತೀವಿ ಅಂತ ಹೇಳೋದು ಒಬ್ರು, ನಮ್ಮ ಸರ್ಕಾರ ತೆಗಿತೀವಿ ಅಂತ ಹೇಳೋದು, ಇವೆಲ್ಲ ಗುಂಗೆಬ್ಸ್ತಾ ಇದ್ದಾರೆ. ಒಂದು ನೀವ್ಯಾರು ಹೆದರ್ಕೊಳ್ಳೋ ಅಂತೇನಿಲ್ಲ. 136 ಜನ ಇದ್ದೀವಿ, ಭಾರಿ ಸ್ಟ್ರಾಂಗ್ ಜನ ಇದ್ದೀವಿ. ಬೇಳೂರು ಅಂತಲೇ ಇರೋದು, ನೀವೇನು ಹೆದರ್ಕೊಳ್ಳೋಕೆ ಹೋಗಬೇಡಿ. ಆ ಥರ ಎಲ್ಲ ಈ ಇದು ಹೇಳ್ದಲ್ಲ ನಮ್ಗೆಲ್ಲ ನಡೆಯೋದಿಲ್ಲ. ಅವೆಲ್ಲ ನಾವು ನೋಡ್ಬಿಟ್ಟು ಅವರಲ್ಲ. ಅದರಿಂದ ಆ ಥರ ಸಮಸ್ಯೆ ಏನಿಲ್ಲ. ಬಹಳ ಜನರಿಗೆ ಗೊಂದಲ ಆಗುವಂಥ ಪ್ರಶ್ನೆ ಇಲ್ಲ. ಅವ್ರು ಸುಮ್ಮನೆ ಗೊಂದಲ ಆಗಬೇಕು, ಈ ಸರ್ಕಾರಕ್ಕೆ ತೊಂದರೆ ಕೊಡ್ಬೇಕನ್ನೋ ರೀತಿಯಲ್ಲಿ ಬಿಜೆಪಿ ಅವರು ಬಿಂಬಿಸ್ತಾ ಇದ್ದಾರೆ. ಅದು ಯಾವುದೂ ಆಗೋಕ್ಕಿಲ್ಲ. ಇವತ್ತು ನೋಡಿ, ರಾಜ್ಯದಲ್ಲಿ ಇವತ್ತು ನಮ್ಮ ಪ್ರಜ್ವಲ್ ರೇವಣ್ಣ ಕೇಸು ಅದನ್ನ ಬಿಜೆಪಿ ಅವರು ನಮ್ಮೇಲೆ ಹಾಕ್ತಾರೆ. ಕಾಂಗ್ರೆಸ್ ಅವ್ರು ಮಾಡಿದ್ರು ಅಂತ. ಇವೆಲ್ಲ ಯಾರು ಮಾಡಿದ್ರು? ಕಾಂಗ್ರೆಸ್ ಅವ್ರು ಮಾಡಿದ್ರು, ಬಿಜೆಪಿ ಅವ್ರು ಮಾಡಿದ್ರು, ಇನ್ನೊಬ್ರು ಮಾಡಿದ್ರು. ಅವ್ನು ಮಾಡಿದ ತಪ್ಪಲ್ವಾ? ಅದಕ್ಕೆ ಶಿಕ್ಷೆ ಆಗ್ಬೇಕೇನಾಗುತ್ತೆ, ಅದು ಹಾಗೆ ಆಗುತ್ತೆ. ಅದು ನಾವು ಬಿಡಕ್ಕಾಗೋದು. ಶಿಕ್ಷೆ ಯಾರೇ ತಪ್ಪು ಮಾಡಿ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗುವಂತ ಕೆಲಸ ಅವ್ರು ಮಾಡ್ಬೇಕು, ಸರ್ಕಾರ ಮಾಡ್ಬೇಕು, ಅದು ಮಾಡ್ತಾರೆ. ಈ ಕೇಸನ್ನು ಸಹ CBI ವಹಿಸ್ಬೇಕು ಅಂತ ಹೇಳ್ತಾರೆ. ಯಾವ ಕಾರಣಮಾರಿ ಮಾಡಲ್ಲ.
ಇಂಥ ಕೇಸ್ಗಳನ್ನು ಸಿಬಿಐ ವಹಿಸ್ಬೇಕು, ಇನ್ನೊಂದು ವಹಿಸ್ಬೇಕು ಅಂತ ಬಿಜೆಪಿ ಹೇಳ್ತಾರಲ್ಲ, ಹಂಗೆ ಹಾಲಪ್ಪನ ಕೇಸು ಸಿಬಿಐ ವಹಿಸಿದ್ರಲ್ಲ ನಾನೇ ವಹಿಸ್ಬೋದಿತ್ತಲ್ಲ ಇವರು. ಅವತ್ತು ಯಾಕೆ ವಹಿಸಿಲ್ಲ ಗೆರೆ? ಅವತ್ತು ಶಿವಡಿಗೆ ಏನು ಕೊಟ್ಟರು ಅವತ್ತು? ಹಾಗೆ ನಮ್ಮ SIT ಅವ್ರು ಏನು ಸ್ಟ್ರಾಂಗ್ ಇಲ್ವಾ? ನಮ್ಮ SIT ಪೊಲೀಸ್ರು ತುಂಬಾ ಸ್ಟ್ರಾಂಗ್ ಇದ್ದಾರೆ, ಅವರೇ ಸಾಕು. ಇಂಥ ಕೇಸಲ್ಲೇ ಅಲ್ಲೂ ಕೊಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಗೊಂದಲ ಆಗೋದೇನು ಬೇಡ. ಇವತ್ತು ಸರ್ಕಾರದ ಯೋಜನೆಗಳು ಏನಾಗಬೇಕು, ಕೆಲಸ ಆಗಬೇಕಾದ್ರೆ ಸ್ವಲ್ಪ ನಮಗೆ ತಡ ಆಗುತ್ತೆ. ಈ ಸರಿ ನೋಡಿ, ನಾನು ಬಹಳಷ್ಟು ಗ್ರಾಂಟ್ ತಂದಿದ್ದೀನಿ. ಆ ಗ್ರಾಂಟ್ ಇವತ್ತು ನಿಮಗೆ ಬಿಡುಗಡೆ ಆಗಕ್ಕೆ ಆಗ್ತಾ ಇಲ್ಲ, ಇವತ್ತೆಲ್ಲ ತಡೆ ಹಿಡಿದು ಕೂತಿದ್ದೀವಿ. ಈಗ ನಿನ್ನೇನು ಶುರುವಾತು, ಮಳೆಗಾಲ ಶುರುವಾತು. ಇನ್ನು ನಾವು ಗಣಪತಿ ಹಬ್ಬ ಆದ್ಮೇಲೆ ಶುರು ಮಾಡೋದು, ಕೆಲಸ ಶುರು ಮಾಡೋ ಪರಿಸ್ಥಿತಿ ಬಂದು ಹೋಗಿದೆ. ಕೆರೆಗಳಿಗೆ ಬಂದಿದೆ, ಕೆರೆಗಳಿಗೆ ದುಡ್ಡು ಬಂದಿದ್ದು, ಈಗ ಏನು ಮಾಡೋಕ್ಕಾಗ್ತದೆ ಪರಿಸ್ಥಿತಿ ಆಗಿದೆ ನಮಗೆ. ಹಾಗಾಗಿ ಈ ವರ್ಷ ಅಭಿವೃದ್ಧಿ ಸ್ವಲ್ಪ ಹೋದ ವರ್ಷದ ಗ್ರಾಂಟ್ ಕಮ್ಮಿ ಆಗಿದೆ. ಈ ವರ್ಷ ಯಾಕೋ ಹೇಳಿದ್ರಲ್ಲ 3,80,00,000 ಇವತ್ತು ಏನು ಸರ್ಕಾರ ಬಿಡುಗಡೆ ಮಾಡಿದರೆ, ಏನು ಬಜೆಟ್ ಅಲ್ಲಿ ಇಟ್ಟಿದ್ದಾರೆ, ಅದು ಈ ಸರಿ ಬರುತ್ತೆ, ನೆಕ್ಸ್ಟ್ ಇದಕ್ಕೆ ಬರುತ್ತೆ. ಅವಾಗ ಬೇಕಾದಷ್ಟು ಅಭಿವೃದ್ಧಿ ಮಾಡಕ್ಕೆ ಅವಕಾಶ ಇದೆ. ಅಭಿವೃದ್ಧಿ ಬಗ್ಗೆ ಏನು ಚಿಂತೆ ಮಾಡ್ಕೊಳ್ಳುವಂಥ ಪ್ರಶ್ನೆ ಇಲ್ಲ. ಈ ಬಿಜೆಪಿ ಹಣ ಇಲ್ಲ, ಇನ್ನೊಂದಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ನೀವು ಗ್ಯಾರಂಟಿಯಲ್ಲಿ ಹೆಣ್ಣು ಮಕ್ಕಳು ಇವತ್ತು ಯಾಕೆ ಖುಷಿ ಇದ್ದಾರೆ ಅಂದ್ರೆ, ಇವತ್ತು ಈ ರೀತಿಯ ಯೋಜನೆಯನ್ನ ಈ ದೇಶದಲ್ಲಿ ಯಾರೂ ಮಾಡಿಲ್ಲ. ನೆನ್ಪಿಡ್ಕೊಳ್ಳಿ, ಯಾವ ಸರ್ಕಾರನೂ ಮಾಡ್ಲಿಕ್ಕಾಗಿಲ್ಲ. ನೋಡಿದ್ರೆ ಇವಾಗ ಮೋದಿಜಿಯವರ ಭಾಷಣ ಕೇಳ್ತಾ ಇದ್ದಾರೆ ನೀವು, ಇವಾಗ ಚೇಂಜ್ ಆಗಿದೆ. ಇವತ್ತು ಅವ್ರದ್ದು ಹಿಂದುತ್ವ ಪದ ಏನಿದೆ ಅದು ಸ್ವಲ್ಪ ಬದಲಾವಣೆ ಆಗಿ ಹೋಗ್ತಾ ಇದೆ ಇವತ್ತು ಮೋದಿಜಿಯವರು. ಕಾರಣ ಅವ್ರಿಗೆ ಗೊತ್ತಾಗಿದೆ, ಈ ಸರಿ ಹೊಡ್ತಾ ಬೀಳಿದೆ. ಈ ಸರಿ ಮೋದಿ ಮೋದಿ ಅಂತ ಯಾರು ಹೋಗಿ ಕೂಗಾಟು ಬಂದಿದ್ರ? ಯಾರು ಇರಲಿಲ್ಲ. ಅವರ ಬೆಂಬಲಿಗೆ ಅಷ್ಟೊಂದು ಮೋದಿ ಅಂತ ಯಾರು ಕೂಗ್ಲಿಲ್ಲ. ಕಾರಣ ಅಂದ್ರೆ ಇವತ್ತು ಯುವಕರಿಗೆ ಅವ್ರು ಕೊಟ್ಟಂತ ಪೆಟ್ಟು, ಉದ್ಯೋಗ ಇಲ್ಲದೆ ಎಷ್ಟೋ ಯುವಕರು ಇವತ್ತು ಏನು ಹತಾಶರಾಗಿದ್ದಾರೆ. ಅದಕ್ಕಾಗಿ ಮೋದಿ ಪರವಾಗಿ ಯಾರು ಹೋಗಿಲ್ಲ. ಅವರು ಈ ದೇಶದ ಉದ್ಯೋಗ ಕೊಡ್ತೇನೆ 2 ಕೋಟಿ ಎಂದಿದ್ರಲ್ಲ, ಅವ್ರಿಗೆ ಕೊಟ್ಟಿಲ್ಲ. ಅದು ಹೋಯ್ತು. ಅದು ಹೋದ್ಮೇಲೆ ಅವರು ಇದೆ ಹೋಸರಿ ಯಾಕೆ ಹವಾಯಿತು ಅಂತ ಹೇಳಿದ್ರೆ, ಅದ್ಯಾವುದೋ ಒಂದು ಇದಾಯ್ತಲ್ಲ, ಎಂತದ್ದು ಗುಲಾಮ ದಾಳಿ ಒಂದು ಉಪಯೋಗಿಸಿಕೊಂಡು ಅವತ್ತೆಲ್ಲ ಹುಡುಗರಿಗೆಲ್ಲ ಮಾಯ ಮಾಡಿಬಿಟ್ರು. ಆ ಗುಲಾಮ ದಾಳಿ ಎಷ್ಟು ವರ್ಷ ಮಾಡಕ್ಕಾಗುತ್ತೆ ಅಲ್ವಾ? ಅದ್ಯಾರು ಕೇಳ್ತಾರ? ಅದ್ಯಾವುದು ನಡೆಯಕ್ಕೆಲ್ಲ. ಹಂಗಾಗಿ ಈ ಸರಿ ಇವತ್ತಿನ ಪೇಪರ್ ನೋಡಿದ್ದೀನಿ, ಮೋದಿಯ ಹವಾ ಕರ್ನಾಟಕದಲ್ಲಿ ನಿಲ್ಲಾಗಿದೆ ಅಂತ. ಈಗ ಇವತ್ತು ಯಾವುದೊಂದು ಪೇಪರ್ ನೋಡಿದ್ದೀನಿ, ಮೋದಿಜಿಯವರ ಹವಾ ಇಲ್ಲ ಅಂತ. ಅಂದ್ರೆ ಮೋದಿಜಿಯವರದ್ದು ಏನ್ ಬಂದು ಹೋದ್ರು, ಇದು ಯಾವುದು ಸಹ ನಡೆಯಕ್ಕಾಗಲ್ಲ. ಇವೆಲ್ಲ ಸ್ವಲ್ಪ ದಿನ ನಡೀತಾವೆ. ಹಾಗಾಗಿ ಅವ್ರು ಹಿಂದುತ್ವದ ಇದರಲ್ಲಿ ಇವತ್ತು ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ಮುಸಲ್ಮಾನರಿಗೆ ನಾವು ಸಮಾನತೆ ಕೊಡ್ತೀರಿ, ನಾ ಆ ತರ ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿದಾರೆ. ಅಂದ್ರೆ ಅವರ ಇಲ್ಲಿವರೆಗೆ ಬಂದಿದ್ದಾರೆ ಅಂತ ಅರ್ಥ ಆಯ್ತಾ? ಅಲ್ಲಿ ಎಷ್ಟೇ ನಡೀತದೆ ಇವ್ರದ್ದು. ಹಾಗಾಗಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲಾ ಜಾತಿ ಧರ್ಮ ಒಂದಾಗುವಂತ ದೇಶ ಅದು ಭಾರತ ದೇಶ. ಅದು ಸಮಾನತೆ ಹಕ್ಕು ಕೊಡುವಂತ ದೇಶ. ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅದನ್ನ ನಾವು ಕಾಂಗ್ರೆಸ್ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನ ಈಗ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಈಗಾದ್ರೂ ಅವರಿಗೆ ಅರ್ಥ ಆಗಿದೆ ಅನ್ನೋದು ನಮ್ಮ ಭಾವನೆ. ಏನಾರ ಮಾಡ್ಕೊಳ್ಳಿ, ಅವ್ರು ಇವತ್ತು ಹೇಳಿಕೆ ಕೊಟ್ಟಿದ್ದು ಇದು ಗೊತ್ತಿಲ್ಲ, ನಮ್ಗೆ ಅದು ಬೇಕಾಗಿಲ್ಲ. ಹಾಗಾಗಿ ನಮ್ಮೆಲ್ಲ ಮುಖಂಡರುಗಳಿಗೆ, ನನ್ನೆಲ್ಲ ಕಾರ್ಯಕರ್ತ ಬಂಧುಗಳಿಗೆ, ನನ್ನೆಲ್ಲ ಮಹಿಳಾ ಮುಖಂಡರುಗಳಿಗೆ, ಮಹಿಳಾ ಅಧ್ಯಕ್ಷರುಗಳಿಗೆ, ಯಾವ್ಯಾವ ಶಾಲೆಯ ಟೀಚರ್ಗಳಿದ್ದಾರೆ ಅವರ ಮನೆ ಭೇಟಿ ಕೊಡೋದೇ ನಿಮ್ಮ ಉದ್ದೇಶ. ಇಷ್ಟೇ, ಇನ್ನೇನು ಮಾಡಕ್ ಹೋಗಬೇಡಿ. ನಿನ್ನ ಬಹಳ ಏನು ಹೋಗೋಂಥದ್ದಿಲ್ಲ. ನಿಮ್ಮ ಏರಿಯಾದಲ್ಲೇ ಮಾಡಬಹುದು. ಸಾಗರ್ ಸಿಟಿ ಎಲ್ಲ ಕಡೆ ಮಾಡಬೇಕು. ಎಲ್ಲ ನಗರಸಭಾ ಸದಸ್ಯರು ತಾವು ಭಾಗಿಯಾಗಬೇಕು. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಹೇಳಬೇಕು, ಚಂದ್ರಣ್ಣವರೇ, ಅವರಿಗೂ ಬೇಕಾದ್ರೆ ಒಂದು ಲೆಟರ್ ಮಾಡಿ, ನಿಮ್ಮ ಭಾಗದಲ್ಲಿರುವಂತಹ ಶಿಕ್ಷಕರ ಪದವೀಧರಿಗೆ ನಮ್ಮ ಪಕ್ಷದ ಪರ ಓಟ್ ಹಾಕ್ಲಿಕ್ಕೆ ನೀವು ಸಹಕಾರ ಕೊಡಿ ಅಂತ ಅದನ್ನು ಕೇಳಬೇಕು. ಸರಿನಾ? ಇಷ್ಟು ಕೇಳಿ, ಮತ್ತು ನಾನು ಅವತ್ತೇ ಹೇಳಿದ್ದೀನಿ, ಯಾವ್ಯಾವ ಏರಿಯಾದಲ್ಲಿ ಯಾರ್ಯಾರಿಗೆ ಇವತ್ತು ಮುಖಂಡತ್ವವನ್ನು ವಹಿಸಂದ್ರೆ ಜವಾಬ್ದಾರಿ ಕೊಟ್ಟಿದ್ದೀನಿ, ಅವರೇ ಮುಂದಿನ ದಿನದಲ್ಲಿ ಇವತ್ತು ಆ ಭಾಗದ ಅಭಿವೃದ್ಧಿ ಪರವಾಗಿ ನೀವೆಲ್ಲರೂ ಮಾಡಬೇಕಂತ. ಗ್ಯಾರಂಟಿ ಸಮಿತಿ ಅಧ್ಯಕ್ಷ BR ಜಯಂತ್ ಮಾತನಾಡಿ, ನಮಗೆ ಕಾಗೋಡು ತಿಮ್ಮಪ್ಪನವರು ಈ ಜನರ ಕೆಲಸವನ್ನು ಹೇಗೆ ಮಾಡಬೇಕು ಅಂತ ಹೇಳಿ ನಮಗೆ ಹೇಳಿಕೊಟ್ಟಿದ್ದಾರೆ. ಅದನ್ನ ನಾವು ಮುಂದುವರಿಸಲೇಬೇಕು. ಭೂಮಿ ಕೊಡೋ ವಿಷಯ ಆಗ್ಬೋದು, ಒಂದು ನಿವೇಶನ ಕೊಡುವಂಥ ವಿಷಯ ಆಗ್ಬೋದು, ಅದು ಯಾವುದೇ ಮೂಲ ಸೌಕರ್ಯಗಳನ್ನು ಕೊಡುವಂಥ ಕೆಲಸ ಏನಿದೆ ಅದನ್ನು ಯಾರಿಂದ ಕಲಿಬೇಕು ಅಂತಂದರೆ ಕಾಗೋಡು ತಿಮ್ಮಪ್ಪನವರಿಂದ ನಾವು ಕಲಿಬೇಕು. ಅವರು ಮಾಡಿ ತೋರಿಸಿದ್ದಾರೆ. ಅದು ಕೂಡ ಅಷ್ಟೇ ಮುಖ್ಯ. ಗೋಪಾಲಕೃಷ್ಣ ಬೇಳೂರು ಅವರು ಬಹಳ ಉತ್ಸಾಹದಿಂದ ಮತ್ತು ಅತ್ಯಂತ ಜನಪರ ಕಾಳಜಿಯಿಂದ ಅವರು ಕೆಲಸ ಮಾಡ್ತಾರೆ. ಮೊನ್ನಿನ ಚುನಾವಣೆಯಲ್ಲಿ ಅವರು ಮಾಡಿದಷ್ಟು ಕೆಲಸವನ್ನು ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಮಾಡಿಲ್ಲ. ಅವರು 1 ಗಂಟೆಯನ್ನು ಕೂಡ ವೇಸ್ಟ್ ಮಾಡಿದೆ. ಅವರು ಚುನಾವಣೆಯಲ್ಲೇ ಮಾಡಿಲ್ಲ.
ಬೆಳಗಿಂದ ರಾತ್ರಿ ಅರ್ಧ ರಾತ್ರಿವರೆಗೂ ಕೂಡ ತಿರುಗಿ ಓಡಾಡಿ ಹೇಳಿ ಕೇಳಿ ಅವರು ಮಾಡಿದಂಥ ಚುನಾವಣೆಗೆ ನೀವು ಎಲ್ಲ ಸೇರಿ ಅವರಿಗೆ ಮತ್ತೊಮ್ಮೆ ಅಭಿನಂದಿಸಬೇಕಾಗ್ತದೆ. ಆದ್ದರಿಂದ ಆ ಮಾದರಿಯಲ್ಲೇ ನಾವು ಚುನಾವಣೆ ಇರಲಿ ಬಿಡಲಿ ನಾವು ಜನರ ಮಧ್ಯೆ ನಿಂತು ಕೆಲಸ ಮಾಡ್ತೀವಿ. ಈ ಹೊಸ ಸರ್ಕಾರದ ಕಾರ್ಯಕ್ರಮಗಳ ಜೊತೆಗೆ ನಾವು ಆ ಭೂಮಿಯನ್ನು ಕೊಡುವಂಥ ಕೆಲಸ ಆಗ್ಬೋದು, ಒಂದು ನಿವೇಶನ ಕೊಡುವಂಥ ಕೆಲಸ ಆಗ್ಬೋದು. ಇದುವರೆಗೂ ಕೂಡ ಸುಮಾರು ಒಂದು 7,000 ರಿಂದ 8,000 94C ಅರ್ಜಿಗಳು ಹಿಂದೆ ಇನ್ನೂ ಕೂಡ ಅದನ್ನು ಬಿಚ್ಚಿಲ್ಲ. ಅದನ್ನು ಬಿಚ್ಚಿಸಬೇಕಾಗಿದೆ. ಈಗ ಅದನ್ನು ಬಡವರಿಗೆ ಕೊಡಬೇಕಾಗಿದೆ. ಸತ್ತು ಬಿದ್ದವು ಇನ್ನೂ ಕೂಡ ಹಾಗೆ ಇದೆ. ಹಿಂದೆ ಕಾಗೋಡ್ತಿಗೂ ಅದು ಇನ್ನೂವರೆಗೂ ಕೂಡ ಹಾಗೆ ಇದೆ. ಈಗ ಅದನ್ನು ಹೊಳೆಯಪ್ಪನವರು ಅದರ ಸದಸ್ಯರಿದ್ದೀರಿ. ನಮ್ಮ ಶಾಸಕರು ಗೋಪಾಲಕೃಷ್ಣ ಅವರು ಅಧ್ಯಕ್ಷರಿದ್ದಾರೆ ಮತ್ತು ಸದಸ್ಯರಿದ್ದಾರೆ. ಕೆಲಸ ಆಗ್ತಾ ಇದೆ ಕಾಂಗ್ರೆಸ್ ಬಂದ ಮೇಲೆ ಅನ್ನುವಂಥ ಭಾವನೆ ಮೂಡಿದರೆ ನಮಗೆ ಚುನಾವಣೆ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಈಗ ತಕ್ಷಣ ಇದಾದ ಕೂಡಲೇ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ, ಆಮೇಲೆ ತಾಲೂಕ್ ಪಂಚಾಯತ್ ಚುನಾವಣೆ ಬರುತ್ತೆ. ಬಹಳ ಮುಖ್ಯವಾದ ಚುನಾವಣೆಗಳಲ್ಲಿ ಮಹಿಳೆಯರು ಯಾರು ಕಾಣ್ತಾ ಇರಲಿಲ್ಲ. ಆದರೆ ಮೊನ್ನೆ ನಾವು ಅತ್ಯಂತ ವಿಶೇಷವಾಗಿ ಕಂಡಿತು ಅಂತಂದ್ರೆ ಹೆಚ್ಚು ಕಡಿಮೆ ತುಮ್ರಿಯಿಂದ ಹಿಡಿದು ಅರಳಗೋಡು 1,000 ಮಹಿಳೆಯರು ನಮ್ಮ ಸಭೆಗಳಲ್ಲಿ ಭಾಗವಹಿಸಿದ್ರು. ಅದನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ಇಷ್ಟು ಜನ ಬಂದಿದಾರಲ್ಲ ಈ ಸಭೆಗೆ ಅಂತ ಹೇಳಿ. ಅದು ಕಾಂಗ್ರೆಸ್ ಪರ ಒಲವಿಟ್ಕೊಂಡು ಬಂದಿದೆ. ಗ್ರಾಮಾಂತರ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆ ಪ್ರಭಾವತಿ ಚಂದ್ರಕಾಂತ್ ಮಾತನಾಡಿ, ಇವತ್ತಿನ ಸಭೆಯ ಉದ್ದೇಶ ಏನು, ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಹಗಲಿರುಳು ಶ್ರಮಿಸಿ ಒಂದು ಒಳ್ಳೆಯ ಉತ್ತಮವಾದಂತಹ ಸಾಗರದಲ್ಲಿ ಒಳ್ಳೆಯ ವಾತಾವರಣ ಇದೆ, ನಮ್ಮ ಒಂದು ಪಕ್ಷದ ಪರವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಿಮ್ಮೆಲ್ಲರ ಶ್ರಮ. ಹಾಗೇನೆ ನಮಗೆ ಕಾಗೋಡು ತಿಮ್ಮಪ್ಪಾಜಿಯವರ ಒಂದು ಆಶೀರ್ವಾದ ಜೊತೆಗೆ ನಮಗೆ ಈ ತಾಲೂಕಲ್ಲಿ ಒಂದು ಒಳ್ಳೆಯ ನಾಯಕತ್ವ ಇತ್ತು. ನಮ್ಮ ಗೋಪಾಲಕೃಷ್ಣ ಬೇಲೂರವ್ರ ಸಾಹೇಬರು ಅವರು ಹೇಗೆ ಹಗಲಿರುಳು ಕೆಲಸ ಮಾಡಿದ್ರು ಅದೇ ರೀತಿ ನಮ್ಮ ಕಾರ್ಯಕರ್ತರಿಗೆ ಕೂಡ ಹುರಿದುಂಬಿಸಿದ್ರು. ಈ ಬಾರಿ ಬಹಳ ಕಾರ್ಯಕ್ರಮದಲ್ಲಿ ಮಹಿಳೆಯರು ಭಾಗವಹಿಸಿದ್ರು. ಜೊತೆಗೆ ನಮ್ಮ ಮಹಿಳಾ ಕಾರ್ಯಕರ್ತರಿಗೂ ಕೂಡ ಬಹಳಷ್ಟು ಒಂದು ಅವಕಾಶವನ್ನು ಮಾಡಿಕೊಟ್ರು. ನಮಗೆ ಓಡಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ರು. ಬೇರೆ ಭಾಗದಲ್ಲಿ ಅಂದ್ರೆ ನಮ್ಮ ಸಾಗರದಲ್ಲಿ ಆ ವಾತಾವರಣದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆ, ಮಾಧ್ಯಮದಲ್ಲಿ ಪ್ರತಿದಿನ ನೋಡಿದ್ರೆ ಮೋದಿಯ ಜಪವನ್ನೇ ಮಾಡ್ತಾ ಇದ್ರು. ಬಹುಶಃ ಬೇರೆ ಭಾಗದಲ್ಲಿ ಅಂದ್ರೆ ನಮ್ಮ ಜಿಲ್ಲೆಯನ್ನು ಹೊರತುಪಡಿಸಿ ಬೇರೆ ಭಾಗದಲ್ಲಿ ಕೇಳಿದ್ರೆ ಹೇಳ್ತಿದ್ರಂತೆ ಮತದಾರರು ಹೋದಂತ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಇದೇ ಬೇರೆ, ಅಂದ್ರೆ ದೇಶದೇ ಬೇರೆ, ನಮಗೆ ಮೋದಿ ಬೇಕಲ್ಲಿ ಅಂತ ಹೇಳ್ತಿದ್ರು. ಆದ್ರೆ ಆ ಕಾರ್ಯಕರ್ತರಿಗೆ ಯಾವ ರೀತಿ ಮನವೊಲಿಸ್ಬೇಕು ಅನ್ನುವಂಥದ್ದು ಗೊತ್ತಿರ್ಲಿಲ್ಲ. ಅವ್ರು ಹಾಗೆ ಹೇಳ್ತಿದ್ರು, ನಾವು ಹಾಗೆ ಬರ್ತಿದ್ವಿ ಅಂತ ಹೇಳಿದ್ರು. ನಮ್ಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಇವತ್ತು ನಮ್ಮ ಒಂದು ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ. ಅದೇ ಸಾಕಾಗಿತ್ತು, ಅದೇ ದೊಡ್ಡ ಅಸ್ತ್ರ ಆಗಿತ್ತು. ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷ ಮಾಡ್ಕೊಂಡೇ ಬಂದಂತ ಕಾರ್ಯಕ್ರಮಗಳು ಸಾಕಾಗಿತ್ತು. ಆದ್ರೆ ಅದು ಯಾವುದು ಕೂಡ ಆಗ್ಲಿಲ್ಲ ಅನ್ನೋದು ಬೇಸರ. ಆದ್ರೆ ನಾವು ಇಲ್ಲಿ ನಮ್ಮ ಸಾಗರದಲ್ಲಿ ಬಹಳ ಚೆನ್ನಾಗಿ ಉಪಯೋಗ ಮಾಡ್ಕೊಂಡ್ವಿ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಮ್ಮ ಪಾರ್ಟಿಯ ವತಿಯಿಂದ ನಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ. ಹಾಗೇನೆ ಇವತ್ತು ಏನು ಪದವೀಧರ ಶಿಕ್ಷಣದ ಒಂದು ಚುನಾವಣೆ ನಡೀತಾ ಇದೆ ಜೂನ್ 3ನೇ ತಾರೀಕು, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು. ನಮ್ಮ ಶಾಸಕರು ಕೂಡ ಮಾತನಾಡೋರು ಇದ್ದಾರೆ. ಅವರು ಹೇಳ್ತಾರೆ, ನಾವೆಲ್ಲರೂ ಕೂಡ ಹಿಂದೆ ಯಾವ ರೀತಿಯ ಚುನಾವಣೆಯನ್ನು ಮಾಡಿದ್ವು ಅದೇ ರೀತಿಯಾಗಿ ಎಲ್ಲರೂ ಶ್ರಮವಹಿಸಿ ನಾವು ಈ ಚುನಾವಣೆಯಲ್ಲೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟದಕ್ಕಾಗಿ ಎಲ್ಲರಿಗೂ ಒಂದು ಸಲ ನೆರಳು ಮಾತನಾಡ್ತಾರೆ. ವೇದಿಕೆಯಲ್ಲಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ, ಪ್ರಮುಖರಾದ ಕಲಸೆ ಚಂದ್ರಪ್ಪ, ಉಷಾ ಎನ್, ಮಧುಮಾಲತಿ, ರವಿಕುಮಾರ್, ಸುರೇಶ್ ಬಾಬು, ಮಕ್ಬುಲ್ ಅಹಮದ್, ಕೆ ಹೊಳೆಯಪ್ಪ, ತಸ್ರೀಫ್, ಎನ್ ಲಲಿತಮ್ಮ, ಮೈಕಲ್ ಡಿಸೋಜಾ ಇನ್ನಿತರರು ಹಾಜರಿದ್ದರು. ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆಯದ್ದು ತಿರುಕನ ಕನಸು. ನಾವು 135 ಶಾಸಕರು ಗಟ್ಟಿಯಾಗಿದ್ದೇವೆ. ಎಷ್ಟು ದುಡ್ಡು ತರುತ್ತೀರೋ ತನ್ನಿ, ನಮ್ಮ ಸರ್ಕಾರವನ್ನು ಅಲ್ಲಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದ್ದಾರೆ. ಸಾಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಗುರುವಾರ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಕಾಂಗ್ರೆಸ್ನ ಬಂಡಾಯಿ ಒಂದೇ ಅಲ್ಲ, ಬಿಜೆಪಿನೂ ಬಂಡಾಯ ಇದೆ. ಅಲ್ಲೂ ಬೇಕಾದಷ್ಟು ರಘುಪತಿ ಭಟ್ರು ಇಂಥವರೆಲ್ಲ ಬಂಡಾಯ ಇರ್ತಾರೆ. ಹಾಗಾಗಿ
ಬಂಡಾಯ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರನ್ನ ಸಮಾಧಾನ ಮಾಡಿ ತಗೊಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ನಮ್ಮ ಅಭ್ಯರ್ಥಿ ನಾವು ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಈಗ 3 ಜನರಿಗೂ ಕೊಡೋಕ್ಕಾಗಲ್ಲ, ಒಬ್ಬರಿಗೆ ಕೊಡೋದು. ಟಿಕೆಟ್ ವಂಚಿತರಾದಾಗ ಅದು ಮೋಸ ಅಂತ ಹೇಳೋದು ಸಹಜ ಹೇಳ್ತಾರೆ. ಅವ್ರನ್ನ ಮನವೊಲಿಸುವಂಥ ಕೆಲಸ ನಮ್ಮ ಪಕ್ಷ ಮಾಡುತ್ತೆ. ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಮಾಡ್ತಾರೆ. ನಾವು ಟ್ರೈ ಮಾಡ್ತಾ ಇದ್ದೀವಿ. ಆದಂಥ ಸರ್ಕಾರ ಇದೆ, ನಮ್ಮದೇ MLAಗಳಿದ್ದಾವೆ. ನಾವು ಮುಂದೆ ಏನು ಮಾಡಬೇಕನ್ನೋದು, ಪದವೀಧರಿಗೆ ಏನು ಮಾಡಬೇಕು, ಶಿಕ್ಷಕರಿಗೆ ಏನು ಮಾಡಬೇಕು, ನಮ್ಮ ಸರ್ಕಾರ ಇದೆ. ಅದರಿಂದ ಸರ್ಕಾರ ಮೇಲೆ ವಿಶ್ವಾಸ ಇದೆ. ಅದನ್ನು ನಮ್ಗೆ ಕೊಟ್ಕೊಡ್ತಾರೆ, ಭರವಸೆ ಇದೆ. ಆಗೋದಲ್ಲ, ಈಗಾಗಲೇ ಸಮಿತಿ ಮಾಡಿದ್ದಾರೆ, ಸಮಿತಿ ರಚನೆ ಆಗಿದೆ. ಅಷ್ಟೊಳಗೆ MP ಚುನಾವಣೆ ಬಂದಿದೆ. ಈಗ ಮಾಡೋಕ್ಕಾಗಲ್ಲ. ಸಮಿತಿಯ ರಿಪೋರ್ಟ್ ಏನು ಕೊಡ್ತಾರೆ ಅದು ಆಧಾರ ಮೇಲೆ ಮುಂದೆ ಮಾಡೋದಲ್ಲ, ಏನೋ ಮಾಡ್ಬೋದು. ಅದು ಹೇಳಕ್ಕೆ ಬರೋಲ್ಲ. ಮಾಡ್ತೀವಿ ಅಂತ ಈಗ ಹೇಳಕ್ಕೆ ಬರೋಲ್ಲ. ಚುನಾವಣೆ ನೀತಿ ಸಮಿತಿ ಇರೋದ್ರಿಂದ ಅದು ಹೇಳಕ್ಕೆ ಬರೋದಿಲ್ಲ. ಖಂಡಿತ ನಮ್ಮ ಸರ್ಕಾರ ಇದೆ. ನಾವು ಶಿಕ್ಷಕರಿಗೆ ಏನು ಮಾಡಬೇಕು ಅದು ಮಾಡೇ ಮಾಡ್ತೀವಿ. ಕಾಲದಲ್ಲಿ ಕೊಲೆನೇ ಆಗಿಲ್ಲ ಅಲ್ವಾ? ಕಾಂಗ್ರೆಸ್ ಸರ್ಕಾರ ಗಟ್ಟಿ ಇದೆ, ನಮ್ಮ ಸರ್ಕಾರದಲ್ಲಿ ಸರಿಯಾಗಿ ಕೆಲಸ ನಡೀತದೆ. ಹಾಗೆ ನಿಮ್ಮದೇ ಸರ್ಕಾರ ಹರ್ಷ ಕೊಲೆ ಆಯಿತು, ನೆಟ್ಯಾರ್ ಕೊಲೆ ಆಯಿತು, ಬೇಕಾದಷ್ಟು ಮುಸ್ಲಿಮ್ಸ್ ಕೊಲೆ ಆಯಿತು. ಅವಾಗ ಎಲ್ಲೋಗಿದ್ರು ನೀವು? ಅವು ನಿಮ್ದಲ್ಲ ಅಂಥ ದೊಡ್ಡ ಕೊಲೆಗಳು ಆದವಲ್ಲ, ಅವಾಗ ಇದು ಮಾಡಿಲ್ವ ನಿಮಗೆ? ಅದನ್ನೇ ಹೇಳೋದು, ಕೊಲೆಗಳು ಸಹಜವಾಗಿ ಆದಂಥ ಸಂದರ್ಭದಲ್ಲಿ ಕ್ರಮ ತಗೊಳ್ಳೋದು ಹೇಳಬೇಕು, ಮಾಡಬೇಕಷ್ಟೇ. ಸರ್ಕಾರಗಳು ಯಾವುದೇ ಬಂದರೂ ಕ್ರಮ ತಗೊಳ್ಳುವಂಥ ಕೆಲಸ ನಾವು ಮಾಡಬೇಕು ಅಷ್ಟೇ. ಹೇಳಿ ಸುಮ್ಮನೆ ಬೊಮ್ಮಾಯಿ ಮಾಡಿದ್ದೆ ನಾವು ನೋಡಿಲ್ವಾ? ಬೊಮ್ಮಾಯಿ ಸರ್ಕಾರದ, ಯಡಿಯೂರಪ್ಪ ಸರ್ಕಾರದಲ್ಲಿ ಎಷ್ಟು ಕೊಲೆ ಆದರೂ ಏನು ಕ್ರಮ ತಗೊಂಡ್ರಿ ನೀವು? ಏನು ತಗೊಂಡಿದ್ದಾರೆ? ಏನು ತಗೊಂಡಿಲ್ಲಲ್ಲ. ಹಾಗೆ ಎಲ್ಲ ಗಟ್ಟಿ ಇದೆ, ಕ್ರಮ ತಗೊಳ್ಬೇಕು. ಹಾಕೋದು ಬೇಕು. ನಾವೇ MLAಗಳಿದ್ದೀವಿ, ನಮ್ಮದೇ ಸರ್ಕಾರ ಇದೆ, ನಮ್ಮದೇ 136 ಜನ MLAಗಳಿದ್ದೀವಿ. ಇದು ಹಗಲು ಕನಸು ಕಾಣಕ್ಕೆ ಅಷ್ಟೇ. ಯಾವುದಾದ್ರು ಹಿಂದೆ ಪಂದ್ಯ ಇದ್ದಾನಲ್ಲ, ಅವನು ತಿರ್ಕನ ಕನಸು ಕಾಣಕ್ಕೆ ಅಷ್ಟೇ, ಬೇರೆ ಏನು ಹೇಳೋಕ್ಕಾಗಲ್ಲ. ಈ ಸರಿಯ ಸರ್ಕಾರ ಉಳಿಸ್ಬೇಕಾದ್ರೆ ಸರ್ಕಾರ ಇದಕ್ಕೆ ನಾವೇ ಇವತ್ತು ಮೈನ್ ಇರ್ತೀವಿ. ಅದು ಯಾವ ಅಡವಿ ದುಡ್ಡು ತಗೊಬರ್ತಾರೆ, ಯಾವ ಹಣ ತಗೊಬರ್ತಾರೆ, ನೀವು ತಗೊಂಡು ತಾಕತ್ತಿದ್ರು ಬರ್ರಿ. ಅದು ಹೆಂಗೆ ಇದು ಮಾಡ್ತೀವಿ ನೋಡೋಣ. ನಾವು ಚಾಲೆಂಜ್ ಮಾಡ್ತೀವಿ. ನಾವೆಲ್ಲ ಇದ್ದೀವಿ, ಗಟ್ಟಿಯಾಗಿದ್ದೀವಿ. ಬರ್ತೀರಿ. ಚುನಾವಣೆ ಘೋಷಣೆ ಆಗಿದೆ, ನಿಮ್ಗೆ ಅರ್ಥ ಆಗಲ್ಲ. ಅಧಿಕಾರಿಗಳಿಗೆ ಒಂದು ಸೂಚನೆ ಮೀಟಿಂಗ್ ಮಾಡಿದ್ದೀರಿ. ಆ ನಂತರ ಅವರು ಯಾರು ಚುನಾವಣಾ ಆಫೀಸರ್ ಇದ್ದಾರೆ ಅವರೇ ಮಾಡಿರ್ತಾರೆ. ಅವ್ರು ಮಾಡಿ ಆಲ್ರೆಡಿ ಆ ದುಡ್ಡನ್ನು ಬೋರ್ವೆಲ್ ವರ್ಷ ಆಗಿದೆ, ಕೆಲಸನೂ ಮಾಡಿ ಆಗಿದೆ. ದುಡ್ಡು ಯಾವುದು ಏನಿಲ್ಲ. ಸಾಗರದ SPM ರಸ್ತೆಯಲ್ಲಿರುವ ಆರ್ಯವೈಶ್ಯ ಸಮಾಜದ ಶ್ರೀ ನಗರೇಶ್ವರ ದೇವರ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ರಥೋತ್ಸವ ಮೆರವಣಿಗೆ ನಡೆದು ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು. ನಂತರ ಸಾಮೂಹಿಕ ಅನ್ನ ಸಂತರ್ಪಣೆ ನಡೆಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಸೂರ್ಯನಾರಾಯಣ್, RS ರಾಜೇಂದ್ರ, ಶ್ರೀವತ್ಸ, ಸಂದೇಶ್ ಇನ್ನಿತರರು ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.